ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಉಲ್ಲನ್ ಕಲಿಯೋರಿಗೆ ಸುಲಭವಾಗುವಂಥ ಬುಕ್ ಮಾರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ಲಿಪ್ ನಾಟ್ ಹಾಕ್ಕೊಂಡು ಆದ ನಂತರ ಈಗ ನಾನು 3 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3. ಈಗ 3 ಚೈನ್ಸ್ ಇರುತ್ತಲ್ಲ, ಅದರಲ್ಲಿ ಈಗ ಮೊದಲನೇ ಚೈನಿಗೆ ಕ್ರಾಚೆಟ್ ಹುಕ್ಕನ್ನು ಹಾಕಿ ಮತ್ತೆ ಈಗ ಇಲ್ಲಿ ಒಂದು ನಾನು ಸ್ಲಿಪ್ ನಾಟನ್ನು ಹಾಕ್ಕೊಳ್ತೀನಿ. ಉಲ್ಲನನ್ನು ಫಸ್ಟ್ ಚೈನ್ ಒಳಗಡೆ ಎಳ್ಕೊಬಂದು ಈಗ ನನಗೆ ಇಲ್ಲಿ 2 ಕಂಬಿಗಳು ಕಾಣಿಸುತ್ತೆ. ಮತ್ತೆ ಇದನ್ನು ಹೀಗೆ ತೆಗಿತೀನಿ. ಈಗ ಇದನ್ನು ನಾವು ಸೆಂಟ್ರಲ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಈಗ ನೆಕ್ಸ್ಟ್ ನಾನೀಗ 2 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 2 ಚೈನ್ ಹಾಕ್ಕೊಂಡು ಆದ ನಂತರ ಎರಡನೇ ಚೈನಿಗೆ ಗುರುತಿಗೋಸ್ಕರ ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಏಕೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಎಂಡಿಂಗ್ನಲ್ಲಿ ನಮಗೆ ಸುಲಭ ಆಗುತ್ತೆ ಗುರುತಿಸ್ಕೊಳ್ಳೋಕ್ಕೆ, ಅದಕ್ಕೆ ನಾನು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಆದ ನಂತರ ಈಗ ನಾನು ಈ ಸೆಂಟ್ರಲ್ ಇರುತ್ತಲ್ಲ, ಸೆಂಟ್ರಲ್ಲಿಗೆ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಕ್ರಾಚೆಟ್ ಹುಕ್ಕಿಗೆ ಉಲ್ಲನನ್ನು ಸುತ್ತಕೊಂಡು ಈ ಸೆಂಟ್ರಲ್ ಒಳಗಡೆ ಹಾಕಿ ಮತ್ತೆ ಉಲ್ಲನನ್ನು ಇದರೊಳಗಡೆ ಎಳ್ಕೊಬರ್ತೀನಿ. ಈಗ ನನಗೆ 3 ಕಂಬಿಗಳು ಸಿಕ್ತು. ಮೊದಲಿಗೆ 2 ಕಂಬಿಗನ ತೆಗಿತೀನಿ, ಮತ್ತೆ 2 ಕಂಬಿನ ತೆಗಿತೀನಿ. ಈಗ ನಾನು 3 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3. 3 ಚೈನ್ಸ್ ಹಾಕ್ಕೊಂಡು ಆದ ನಂತರ ಈಗ ನಾವು ಮೊದಲು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಡಬಲ್ ಕ್ರೋಶೆ ಹಾಕಿದಲ್ಲಿ ನನಗಿಲ್ಲಿ 2 ಲೂಪ್ ಕಾಣಿಸ್ತಾ ಇದೆ. ಅದ್ರ ಒಳಗಡೆ ಕ್ರಾಚೆಟ್ ಹುಕ್ಕನ್ನು ಹಾಕಿ ಉಲ್ಲನನ್ನು ಹೀಗೆ ಎಳ್ಕೊಬರ್ತೀನಿ. 2 ಕಂಬಿ ಸಿಕ್ತು, ಮತ್ತೆ ಅದನ್ನು ಹೀಗೆ ಹೊರಗಡೆ ತೆಗಿತೀನಿ. ಇಲ್ಲಿ ಮತ್ತೊಂದು ನಾನು ಸ್ಲಿಪ್ ನಾಟ್ ಹಾಕ್ಕೊಂಡೆ. ಈಗ ಮತ್ತೆ ನಾನು ಈ ಸೆಂಟ್ರಲ್ ಇರುತ್ತಲ್ಲ, ನಾವೇನು ಸೆಂಟ್ರಲ್ ಅಂತ ತಗೊಂಡಿದ್ದೀವಲ್ಲ, ಅಲ್ಲಿ ಡಬಲ್ ಕ್ರೋಶೆ ಹಾಕ್ತೀನಿ. ಡಬಲ್ ಕ್ರೋಶೆ ಹಾಕಿ ಆದ ನಂತರ ಈಗ ಮತ್ತೆ ನಾನು 3 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕ್ಕೊಂಡು ಆದ ನಂತರ ಎಲ್ಲಿ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಅಲ್ಲಿ ನಾನೀಗ ಸ್ಲಿಪ್ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಲಿಪ್ ನಾಟ್ ಹಾಕಿ ಆದ ನಂತರ ಈಗ ಮತ್ತೆ ಸೆಂಟ್ರಲ್ಲಿಗೆ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಡಬಲ್ ಕ್ರೋಶೆ ಹಾಕಿ ಆದ ನಂತರ ಈಗ ಮತ್ತೆ 3 ಚೈನ್ಸ್. ಈಗ ಡಬಲ್ ಕ್ರೋಶೆ ಹಾಕಿದ ಜಾಗದಲ್ಲಿ ಸ್ಲಿಪ್ ನಾಟ್. ಇದೇ ರೀತಿ ಸೇಮ್ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ಕೊಳ್ತೀನಿ. ಈಗ ಇಲ್ಲಿ ನನಗೆ 1 2 3 4 5 5 ಆಯಿತು. ನನಗೆ ಟೋಟಲ್ 12 ಬೇಕು. ಮತ್ತೆ 7 ಇದೇ ರೀತಿ ಮಾಡ್ಕೊಳ್ತೀನಿ. ಈಗ ನೋಡಿ ಇಲ್ಲಿ 1 2 3 4 5 6 7 8 9 10 11 ಆಗಿದೆ. 12ನೇದನ್ನು ನಾನೀಗ ಮಾಡ್ಕೊಳ್ತಾ ಇದ್ದೀನಿ.
ಈಗ ಇದು ನನಗೆ ಕಂಪ್ಲೀಟ್ ಆಯಿತು. 1 2 3 4 5 6 7 8 9 10 11 12 ನೋಡಿ, ಇದು ಹೂ ಥರ ಬಂದಿದೆ. ಈಗ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾವು ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಹಾಕಿ ಪಿನ್ ಹಾಕ್ಕೊಂಡಿರ್ತೀವಲ್ಲ, ಆ ಪಿನ್ನನ್ನು ನಾನೀಗ ತೆಕ್ಕೊಳ್ತಾ ಇದ್ದೀನಿ. ನಾವು ಗುರುತಿಗೋಸ್ಕರ ಪಿನ್ ಹಾಕ್ಕೊಂಡಿರ್ತೀವಿ. ಈಗ ಇಲ್ಲಿ ನಾವು ಪಿನ್ ಹಾಕಿರ್ತೀವಲ್ಲ, ಆ ಚೈನಿಗೆ ನಾನೀಗ ಕ್ರೋಚೆಟನ್ನು ಹಾಕ್ತೀನಿ. ಆ ಚೈನ್ ಒಳಗಡೆ ಕ್ರೋಚೆಟ್ ಹುಕ್ಕನ್ನು ಹಾಕಿ ಉಲ್ಲನನ್ನು ಅದರೊಳಗಡೆ ಎಳ್ಕೊಬರ್ತೀನಿ. ಈಗ 2 ಕಂಬಿಗಳು ಸಿಕ್ತು. ಅದನ್ನು ಹೀಗೆ ಮತ್ತೆ ತೆಗಿತೀನಿ. ಈಗ ಇಲ್ಲಿ ನನಗೆ ಒಂದು ಸ್ಲಿಪ್ ನಾಟ್ ಆಯಿತು. ಈಗ ಇದು ರೆಡಿ ಆಯಿತು. ಇದಾದ ನಂತರ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಕೆಳಗಡೆ ಉಲ್ಲನ್ನು, ಅದನ್ನು ನಾವು ಸ್ವಲ್ಪ ಎಳ್ಕೊಂಡ್ರೆ ಇದು ನಮಗೆ ಸ್ವಲ್ಪ ಟೈಟ್ ಆಗುತ್ತೆ. ನಮಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟು ನಾವು ಮಾಡ್ಕೋಬಹುದು. ಈಗ ನಾನು ನೆಕ್ಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾವೀಗ ಇಲ್ಲಿ ಈಗ ಚೈನ್ಸನ್ನು ಹಾಕ್ಕೊಳ್ತಾ ಹೋಗ್ತೀವಿ. ನಮಗೆ ಎಷ್ಟು ಉದ್ದ ಬೇಕೋ, ಎಷ್ಟು ಲೆಂತ್ ಬೇಕಾಗುತ್ತೋ ಅದನ್ನು ನೋಡಿಕೊಂಡು ನಾವು ಇಲ್ಲಿ ಚೈನ್ಸನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ನಾನು ಚೈನ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಸ್ವಲ್ಪ ಉದ್ದ ಚೈನ್ಸ್ ಹಾಕ್ಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಈಗ ನನಗೆ ಚೈನ್ಸ್ ಹಾಕ್ಕೊಂಡು ಆಯಿತು. ಈಗ ನೆಕ್ಸ್ಟ್ ಕೊನೆಯಿಂದ 3ನೇ ಚೈನ್ ಇರುತ್ತಲ್ಲ, 3ನೇ ಚೈನಿಗೆ ನಾನು ಕ್ರೋಚೆಟ್ ಹುಕ್ಕನ್ನು ಹಾಕಿ ಅಲ್ಲಿ ಒಂದು ಸ್ಲಿಪ್ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ನಮಗೆ ಸೆಂಟ್ರಲ್ ಪಾಯಿಂಟ್ ಆಗುತ್ತೆ. ಇಷ್ಟಾದ ನಂತರ ಈಗ 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ಸ್ ಹಾಕ್ಕೊಂಡು ಮತ್ತೆ ಗುರುತಿಗೋಸ್ಕರ ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. 2ನೇ ಚೈನ್ ಒಳಗಡೆ ನಾನೀಗ ಪಿನ್ನನ್ನು ಹಾಕಿಟ್ಕೊಳ್ತೀನಿ. ಈಗ ಇಲ್ಲಿ ನಾವು ಸೆಂಟ್ರಲ್ ಪಾಯಿಂಟ್ ಅಂತ ಏನು ಕನ್ಸಿಡರ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿ ನಾನು ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಹಾಕಿ ಆದ ನಂತರ ಮತ್ತೆ 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕ್ಕೊಂಡು ನಾವು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಆ 2 ಲೂಪ್ ಒಳಗಡೆ ಕ್ರೋಚೆಟ್ ಹುಕ್ಕನ್ನು ಹಾಕಿ ಅಲ್ಲಿ ಒಂದು ಸ್ಲಿಪ್ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಲಿಪ್ ನಾಟ್ ಹಾಕ್ಕೊಂಡು ಆದ ನಂತರ ಮತ್ತೆ ಈ ಸೆಂಟ್ರಲ್ ಇರುತ್ತಲ್ಲ, ಅಲ್ಲಿಗೆ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಹಾಕಿ ಆದ ನಂತರ ಮತ್ತೆ 3 ಚೈನ್ಸ್, ಡಬಲ್ ಕ್ರೋಶೆ ಹಾಕಿದ ಜಾಗದಲ್ಲಿ ಒಂದು ಸ್ಲಿಪ್ ನಾಟ್. ಇದೇ ರೀತಿ ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡಿರ್ತೀವಲ್ಲ ಪ್ರೊಸೆಸ್, ಸೇಮ್ ಪ್ರೊಸೆಸ್ನ ಇಲ್ಲೂ ಕೂಡ ಕಂಟಿನ್ಯೂ ಮಾಡಿಕೊಂಡು ಬರ್ತೀನಿ. ಇದೇ ರೀತಿ ಇಲ್ಲೂ ಕೂಡ ನಾನು 12 ಸುತ್ತು ಮಾಡ್ಕೊಳ್ತೀನಿ. ಇದು ಕೂಡ ಹೂವಿನ ಥರ ಬರುತ್ತೆ. ನಾವು ಮೊದಲು ಏನು ಮಾಡಿರ್ತೀವಲ್ಲ, ಇದೇ ರೀತಿ ಬರುತ್ತೆ. ಇದು ಈಗ ನನಗೆ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನಾವು ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಹಾಕಿ ಗುರುತಿಗೋಸ್ಕರ ಪಿನ್ ಹಾಕ್ಕೊಂಡಿರ್ತೀವಲ್ಲ, ಆ ಪಿನ್ನನ್ನು ತೆಗೆದು ಪಿನ್ ಹಾಕಿದ ಚೈನಿಗೆ ಕ್ರೋಚೆಟನ್ನು ಹಾಕ್ತೀನಿ. ಈಗ ಇಲ್ಲಿ ಒಂದು ಸ್ಲಿಪ್ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಲಿಪ್ ನಾಟ್ ಹಾಕ್ಕೊಂಡು ಆದ ನಂತರ ಈಗ ನಾನು ಈ ಕಡೆ ಹಿಂದ್ಗಡೆ ಈ ಚೈನ್ ಇರುತ್ತಲ್ಲ, ಈ ಚೈನಿಂದ 3ನೇ ಚೈನ್ ಒಳಗಡೆ ಕ್ರೋಚೆಟ್ ಹುಕ್ಕನ್ನು ಹಾಕಿ ಅಲ್ಲಿ ಒಂದು ಸ್ಲಿಪ್ ನಾಟನ್ನು ಹಾಕ್ಕೊಳ್ತೀನಿ. ಇಲ್ಲಿ ಈಗ 3ನೇ ಚೈನಿಗೆ ಕ್ರೋಚೆಟ್ ಹುಕ್ಕನ್ನು ಹಾಕ್ತಾ ಇದ್ದೀನಿ.
ಈಗ ಮತ್ತೆ ನೆಕ್ಸ್ಟ್ ಚೈನ್ ಒಳಗಡೆ ಕ್ರೋಚೆಟ್ ಹುಕ್ಕನ್ನು ಹಾಕಿ ಅಲ್ಲೂ ಕೂಡ ಒಂದು ಸ್ಲಿಪ್ ನಾಟನ್ನು ಹಾಕ್ಕೊಳ್ತೀನಿ. ಇದೇ ರೀತಿ ಎಲ್ಲ ಚೈನ್ಸ್ಗಳಿಗೂ ನಾನು ಸ್ಲಿಪ್ ನಾಟನ್ನು ಹಾಕ್ಕೊಳ್ತಾ ಬರ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಲೆಂತ್ಗೋಸ್ಕರ ಏನು ಚೈನ್ಸನ್ನು ಹಾಕ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ದಪ್ಪ ಆಗಿ ಬರುತ್ತೆ, ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಈಗ ಇದನ್ನು ನಾನು ಮತ್ತೊಂದು ಹೂವು ಮಾಡಿಕೊಂಡಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಅಲ್ಲಿಯವರೆಗೂ ಕಂಟಿನ್ಯೂ ಮಾಡಿಕೊಂಡು ಬರ್ತೀನಿ. ನೋಡಿ, ಇದು ಈ ರೀತಿ ಆಯಿತು. ಈಗ ಲಾಸ್ಟ್ ಚೈನಿಗೆ ಸ್ಲಿಪ್ ನಾಟನ್ನು ಹಾಕ್ತಾಯಿದ್ದೀನಿ. ಲಾಸ್ಟ್ ಚೈನಿಗೆ ಸ್ಲಿಪ್ ನಾಟ್ ಹಾಕಿ ಆದ ನಂತರ ಈಗ ಉಲ್ಲನ್ನನ್ನು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡ್ಮೇಲೆ ಕ್ರೋಚೆಟ್ ಹುಕ್ಕಿಂದ ಈ ರೀತಿ ಎಳ್ಕೊಳ್ತೀನಿ. ಅಲ್ಲೇ ಸ್ವಲ್ಪ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸೂಜಿಗೆ ಉಲ್ಲನನ್ನು ಹಾಕ್ಕೊಂಡು ಅಲ್ಲೇ ನಾನೀಗ ಸ್ಟಿಚ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಇದು ತುಂಬ ನೀಟಾಗಿ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನಾವು ಇಲ್ಲಿ ಒಂದು ನಾಟನ್ನು ಕೂಡ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಬಹುದು. ಪುಸ್ತಕಗಳಲ್ಲಿ ಮಾರ್ಕ್ಗೋಸ್ಕರ ನಾವು ಈ ರೀತಿ ಉಲ್ಲನ್ನಿಂದ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಇದು ಉಲ್ಲನ್ ಕಲಿಯೋವರೆಗೆ ತುಂಬ ಈಸಿ ಕೂಡ ಆಗುತ್ತೆ. ಇಷ್ಟಾದ ನಂತರ ಇಲ್ಲಿ ನೀವು ಇದನ್ನು ಹಾಗೆ ಕಟ್ ಮಾಡ್ಕೊಳ್ಬಹುದು, ಇಲ್ಲ ಅಂತಂದರೆ ನಾಟ್ ಕೂಡ ಹಾಕ್ಕೊಳ್ಬಹುದು. ಇವತ್ತಿನ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಮುಂದಿನ ವಾರ ಮತ್ತೊಂದು ವಿಡಿಯೋದ ಜೊತೆಗೆ ಸಿಗ್ತೀನಿ. ಟೇಕ್ ಕೇರ್.